ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಿವತ್ತು ಡಿಫ್ರೆಂಟ್ ಕಬಾಬ್ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ, ನಾನು 1 kg ಚಿಕನ್ನ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳೆದು ನೀರೆಲ್ಲ ಬಸ್ಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೇನೇನು ಬೇಕು ನೋಡೋಣ ಬನ್ನಿ. 1 ಮೊಟ್ಟೆನ ತೊಗೊಂಡಿದ್ದೀನಿ. ಅದನ್ನು ಒಡೆದ್ಬಿಟ್ಟು ಹಾಕ್ತಾಯಿದ್ದೀನಿ. ಮೊಟ್ಟೆನ ಆ್ಯಡ್ ಮಾಡಿಕೊಂಡು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ. ಚಿಲ್ಲಿ ಪೌಡ್ರನ್ನ 2 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನು. ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ. 1 ಟೇಬಲ್ ಸ್ಪೂನ್ ಗರಂ ಮಸಾಲ, ಅರ್ಧ ಟೇಬಲ್ ಸ್ಪೂನ್ ಅರಿಶಿನ, ಒಂದು ಟೇಬಲ್ ಸ್ಪೂನ್ ಧನಿಯಾ ಪೌಡರ್, ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಕಾರ್ನ್ಫ್ಲೋರ್ನ 2 ಟೇಬಲ್ ಸ್ಪೂನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಾಗೆ ಮೈದಾ ಹಿಟ್ಟನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಮೈದಾ ಹಿಟ್ಟನ್ನ ನಾನು 1.5 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಇದನ್ನು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಬಿಳಿ ಎಳ್ಳನ್ನ ತೊಗೊಂಡಿದ್ದೀನಿ. ಬಿಳಿ ಎಳ್ಳನ್ನ ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್, ಡಿಫ್ರೆಂಟಾಗಿರುತ್ತೆ. 2 ಟೇಬಲ್ ಸ್ಪೂನು ಬಿಳಿ ಎಳ್ಳನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. 1 ಕಪ್ಪು ಮೊಸರು. ನೋಡಿ, ನಾನು ಈ ಅಳತೆಯಲ್ಲಿ 1 ಕಪ್ ಮೊಸರನ್ನ ತೊಗೊಂಡಿದ್ದೀನಿ. ಮೊಸರನ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ರೈಸ್ ಫ್ಲೋರ್ನ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಒಂದು ಸ್ವಲ್ಪ ಹಾಕಿದ್ದೀನಿ ನಾನು. ರೈಸ್ ಫ್ಲೋರ್ನ ಸ್ವಲ್ಪ ಕಮ್ಮಿನೇ ಹಾಕಬೇಕು, ಇಲ್ಲಾಂದರೆ ಬ್ಲ್ಯಾಕ್ ಆಗಿಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಫ್ರೆಂಡ್ಸ್. ನಾನು ದೊಡ್ಡ ಸ್ಪೂನಲ್ಲಿ 2 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ನೀವು ನೋಡ್ಕೊಂಡು ಹಾಕೊಳ್ಳಿ. ಮತ್ತು ಕರಿಬೇವು, ಫ್ರೆಶ್ ಕರಿಬೇವು ಸೊಪ್ಪನ್ನ ಹಾಕ್ತಾಯಿದ್ದೀನಿ, 1 ಹಿಡಿಯಷ್ಟು. ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್. ಚಿಕನಲ್ಲಿ ಇರುತ್ತೆ ಅಲ್ವ ಸ್ವಲ್ಪ ಸಾಲ್ಟು. ಮತ್ತು ಪೆಪ್ಪರ್ ಪೌಡರ್ 1/2 ಟೇಬಲ್ ಸ್ಪೂನ್. ನಾನು ಸ್ಪರ್ಶ ಅವ್ರದ್ದು ಚಿಕನ್ ಕಬಾಬ್ ಮಸಾಲ ತೊಗೊಂಡಿದ್ದೀನಿ. ನಿಮ್ದು ಯಾವ ಬ್ರ್ಯಾಂಡ್ ಇರುತ್ತೋ ಅದನ್ನೇ ತೊಗೊಳ್ಳಿ. ಅದನ್ನು 3 ಟೇಬಲ್ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ನಾವು ಕಾರ್ನ್ಫ್ಲೋರು, ಮೈದಾ ಮತ್ತು ರೈಸ್ ಫ್ಲೋರ್ ಎಲ್ಲ ಆ್ಯಡ್ ಮಾಡಿದ್ದೀವಲ್ಲ, ಸೊ ಅದಕ್ಕೆ. ನೋಡಿ, ಇದಕ್ಕೊಂದು ಒಳ್ಳೆ ಮಿಕ್ಸ್ನ ಕೊಡಿ. ಚೆನ್ನಾಗಿಲ್ಲ ಆ್ಯಡ್ ಮಾಡಾದ್ಮೇಲೆ ಈ ಥರ ಚೆನ್ನಾಗಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡಿಯೋ ಥರ ಚೆನ್ನಾಗಿ ಮಿಕ್ಸ್ ಮಾಡಿ. ನೋಡಿ, ಈ ಥರ ಚೆನ್ನಾಗೆಲ್ಲ ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ನೀಟಾಗಿ ಮಸಾಲೆ ಎಲ್ಲ ಹತ್ತಬೇಕು. ಆ ಥರ ಈ ಥರ ಎಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ. ನೋಡಿ, ಈ ಥರ ಮಿಕ್ಸ್ ಮಾಡಿ. ಇದನ್ನು ಮಿಕ್ಸ್ ಮಾಡಿ ಇದರ ಮೇಲೆ 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಈ ಥರ ಮೇಲೆ ಆ್ಯಡ್ ಮಾಡಿ ಮ್ಯಾರಿನೇಟೆಡ್ ಆಗಿ ಬಿಡಬೇಕು. ನೋಡಿ, ಈ ಥರ ಮಿಕ್ಸ್ ಮಾಡೋದೇನು ಬೇಡ, ಜಸ್ಟ್ ಮೇಲೆ ಆ್ಯಡ್ ಮಾಡಿದ್ರೆ ಸಾಕು. ಆ್ಯಡ್ ಮಾಡಿ ಇದನ್ನು ಒಂದು ಅರ್ಧ ಗಂಟೆ ನೆನೆಯಕ್ಕೆ ಬಿಟ್ಬಿಡಿ. ಚೆನ್ನಾಗಿ ನೆಂದಷ್ಟು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಕಬಾಬ್. ಈಗ ಒಂದು ಬಾಣಲಿ ಇಟ್ಟು ಎಣ್ಣೆ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ನೋಡಿ, ಇದು ಹೇಗೆ ಆಗಿದೆ ಅಂತ. ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಸೂಪರಾಗಿರುತ್ತೆ ಫ್ರೆಂಡ್ಸ್, ಈ ಥರ ಮಾಡ್ಕೊಂಡು ನೋಡಿ, ಡಿಫ್ರೆಂಟಾಗಿರುತ್ತೆ. ನೋಡಿ, ಎಣ್ಣೆ ಕಾಯ್ದಿದೆ. ನನಗೊಂದು 2 ಪೀಸ್ನ ಫಸ್ಟ್ ಹಾಕ್ತಾಯಿದ್ದೀನಿ. ಯಾಕಂದರೆ ಉಪ್ಪು ಖಾರ ಎಲ್ಲ ನೋಡಬೇಕಲ್ಲ ಫ್ರೆಂಡ್, ಹೇಗೆ ಟೇಸ್ಟು ಹೇಗಿದೆ, ಉಪ್ಪು ಖಾರ ಹತ್ತಿದೆಯಾ ಇಲ್ವಾ ಅಂತ. ಸೊ ಫಸ್ಟು ನಾನು ಟೇಸ್ಟ್ ನೋಡಲಿಕ್ಕೆ 2 ಹಾಕ್ತೀನಿ, ಹೇಗೆ ಉಪ್ಪು ಖಾರ ನೋಡಲಿಕ್ಕೆ. ನೋಡಿ, 2 ಹಾಕಿದ್ದೀನಿ. ನೋಡಿ, ಈ ಥರ ಬ್ರೌನ್ ಕಲರ್ ಬಂದರೆ ಸಾಕು. ಫುಲ್ ಹೈ ಫ್ಲೇಮಿಗೆ ಇಡಬೇಡಿ ಫ್ರೆಂಡ್ಸ್, ತುಂಬ ಲೋ ಫ್ಲೇಮಲ್ಲೂ ಇಡಬೇಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಡಿ. ಚಿಕನ್ ಚೆನ್ನಾಗಿ ಜ್ಯೂಸಿಯಾಗಿ ಬರುತ್ತೆ. ಹೈ ಫ್ಲೇಮ್ ಇಟ್ಟರೆ ಬ್ಲ್ಯಾಕ್ ಆಗಿಬಿಡುತ್ತೆ, ಲೋ ಫ್ಲೇಮ್ ಇಟ್ಟರೆ ಎಲ್ಲ ಬಿಟ್ಕೊಳ್ಳುತ್ತೆ ಅದರೊಳಗಡೆ. ನೋಡಿ, ನಾನೀಗ ಹಾಕ್ತಾಯಿದ್ದೀನಿ. ಎಲ್ಲ ಕರೆಕ್ಟಾಗಿದೆ ಉಪ್ಪು ಖಾರ ಎಲ್ಲ. ನೋಡಿ, ಈ ಥರ ಫುಲ್ ಹಾಕ್ಕೊಳ್ಳಿ. ಉರಿನ ಜೋರಾಗಿ ಇಟ್ಟು ಹಾಕಿ,
ಸ್ಲಿಮ್ ಇಟ್ಟು ಹಾಕ್ಬೇಡಿ, ಯಾಕಂದರೆ ಎಲ್ಲ ಬಿಟ್ಕೊಂಡ್ಬಿಡುತ್ತೆ ಎಣ್ಣೆಗೆಲ್ಲ, ಇಲ್ಲ ಅಂದರೆ ಅದು ಮಸಾಲೆ ಎಲ್ಲ ಸಪ್ರೇಟ್ ಆಗಿಬಿಡುತ್ತೆ. ನೋಡಿ, ಒಂದು 2-3 ನಿಮಿಷ ಬೆಂದಮೇಲೆ ಮತ್ತೆ ಎಲ್ಲ ಉಲ್ಟಾ ಮಾಡಿ, ಎರಡೂ ಕಡೆ ಚೆನ್ನಾಗಿ ಬೇಯಬೇಕಲ್ಲ. ನೋಡಿ, ಇಷ್ಟ ಹಾಕಿದರೆ ಸಾಕು. ಉಲ್ಟಾ ಮಾಡಿ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಡಿ. ನೋಡಿ, ಚೆನ್ನಾಗಿ ಬೇಯ್ತಿದೆ. ನೋಡಿ, ಈ ಥರ ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್, ಸೂಪರಾಗಿ ಬರ್ತಿದೆ. ಚೆನ್ನಾಗಿ ಬೇಯ್ದಮೇಲೆ ಒಂದು 5-6 ಮಿನಿಟ್ಸ್ ಆದರೆ ಸಾಕು. ತುಂಬ ಏನು ಲೇಟಾಗಿ ಏನಾಗಲ್ಲ, ಚಿಕನ್ ಬೇಗ ಆಗುತ್ತೆ ಫ್ರೆಂಡ್ಸ್ ಇದು. ನೋಡಿ, ಈಗ ಅದನ್ನು ತೆಗಿಬೇಕಿದ್ರೆ ಸ್ವಲ್ಪ ಕರಿಬೇವು ಆ್ಯಡ್ ಮಾಡ್ತಾಯಿದ್ದೀನಿ. ಕರಿಬೇವು ಎಣ್ಣೆಯಲ್ಲಿ ಕಬಾಬ್ ಜೊತೆ ತಿಂದರೆ ಸೂಪರಾಗಿರುತ್ತೆ. ಸೊ ನಾನು ಈ ಥರ ಕರಿಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತೀನಿ ಲಾಸ್ಟಲ್ಲಿ. ಅದು ಗ್ರೀನಾಗಿದ್ದರೆ ಚೆನ್ನಾಗಿರುತ್ತೆ ಟೇಸ್ಟು. ಎಣ್ಣೆಲಿ ಫ್ರೈ ಆಗಿದ್ದು ಕರಿಬೇವಿನ ಸೊಪ್ಪು ತುಂಬ ಟೇಸ್ಟಿಯಾಗಿರುತ್ತೆ. ಸೊ ನಾನು ಈ ಥರ ಲಾಸ್ಟಲ್ಲಿ ಹಾಕ್ಕೋತೀನಿ. ಮುಂಚೆ ಕಬಾಬ್ ಕಲಿಸ್ಬೇಕಿದ್ರೇ ಸ್ವಲ್ಪ ಹಾಕಿದ್ದೆ, ಲಾಸ್ಟಲ್ಲಿ ಸ್ವಲ್ಪ ಈ ಥರ ಹಾಕ್ಕೋತೀನಿ. ಮನೇಲಿ ಈ ಥರ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ. ನೋಡಿ, ಆಗಿದೆ. ಈಗ ಇದನ್ನು ತಗೊಳ್ಳೋಣ. ಬ್ರೌನ್ ಕಲರ್ ಆದರೆ ಸಾಕು, ತುಂಬ ರೆಡ್ ಬ್ಲ್ಯಾಕ್ ಏನು ಬೇಡ ಫ್ರೆಂಡ್ಸ್, ಸಾಕು, ಇಷ್ಟ ಆಗಿದೆ. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ತೆಕ್ಕೋತಾ ಇದ್ದೀನಿ, ಒಂದು ಸ್ಟ್ರೈನರ್ಗೆ ತೊಗೋತಾ ಇದ್ದೀನಿ. ಸೂಪರಾಗಿದೆ, ಘಮ ಅಂತ ಇದೆ ಫ್ರೆಂಡ್ಸ್. ನಮ್ಮ ಮನೇಲಂತೂ ಕಬಾಬ್ ಅಂದರೆ ತುಂಬ ಇಷ್ಟ ಎಲ್ರಿಗೂ ಕೂಡ. ಅದರಲ್ಲೂ ನನ್ನ ಮಗನಿಗಂತೂ ತುಂಬ ಇಷ್ಟ ನಾನು ಮಾಡೋ ಕಬಾಬು. ನೋಡಿ, ಎಲ್ಲ ಫುಲ್ ತೊಗೊಳ್ಳಿ. ಈ ಥರ ತೊಗೊಂಡು ಎಣ್ಣೆನ ನೀಟಾಗಿ ಸ್ಟ್ರೈನರ್ ಹಾಕಿದ್ರೆ ನೀಟಾಗಿ ಎಣ್ಣೆ ಎಲ್ಲ ಕೆಳಗಡೆ ಬಿಟ್ಕೊಡುತ್ತೆ, ಎಣ್ಣೆ ಇದ್ದರೆ. ಆಯಿತು, ಬನ್ನಿ ಫ್ರೆಂಡ್ಸ್, ಕಬಾಬ್ ರೆಡಿ. ನೋಡಿ ಹೇಗೆ ಸೂಪರಾಗಿ ಸಕ್ಕತ್ತಾಗಿ ಕಾಣಿಸ್ತಿದೆ, ಸೂಪರಾಗಿ ಬಂದಿದೆ ಅಲ್ಲ ಫ್ರೆಂಡ್ಸ್. ನೋಡಿ ಹೇಗಿದೆ ಅಂತ. ನೋಡಿ, ಈ ಥರ ಇದೆ.